ಸಂಪರ್ಕದಲ್ಲಿ ಇರೋಂತಾರೋ ಯಾರು ಅಂತ? ನಾವೆಲ್ಲರೂ ನಾವು ಆಡಿಯನ್ಸ್ ಆಗಿ, ನಾವು ವೀಕ್ಷಕರಾಗಿ ನಾವು ಕೂಡ ಮೇರಿಸ್ತೀವಿ. ನಿನ್ನೆ ಈಗ ಬಾಲಣ್ಣವ್ರು ಗೀತಾ ಅವರು ಹೇಳಿದ್ದಾರೆ, ಮತ್ತೆ ಪುನರ್ ನಿರ್ಮಾಣ ಮಾಡ್ತೀವಿ ಆ ಸ್ಮಾರಕನ, ಅಲ್ಲೇನಿತ್ತಲ್ಲ ಇದು ಪುಣ್ಯಭೂಮಿಗೆ ಅದನ್ನ ಮತ್ತೆ ಕಟ್ಸ್ಕೊಡ್ತೀವಿ, ನಾನ್ ನಿಲ್ತೀನಿ ವಿಷ್ಣುವರ್ಧನ್ ಪರವಾಗಿ. ತುಂಬಾ ಸಂತೋಷ. ಜೊತೆಗೆ ಅಷ್ಟಕ್ಕೆ ನಿಲ್ಲಬಾರದು. ಈಗ ಹೋದ ವರ್ಷದಿಂದ ಅಭಿಮಾನಿಗಳಿಗೆ ಹೋಗೋದಕ್ಕೆ ಅವಕಾಶನೇ ಕೊಟ್ಟಿರ್ಲಿಲ್ಲ. ಅದನ್ನ ದಯವಿಟ್ಟು ಅವಕಾಶ ಮಾಡಿಕೊಡಿ, ಅಭಿಮಾನಿಗಳಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಇಡೀ ವರ್ಷ ಬಂದು ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಅದರಲ್ಲೂ 2 ದಿನ ತುಂಬಾ ವಿಜೃಂಭಣೆಯಿಂದ, ನಾನು ಹೇಳ್ತೇನೆ, 2 ದಿನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ, ಅದಕ್ಕೂ ಅವಕಾಶ ಮಾಡಿ. ಸರ್, ಅದು ಖಾಸಗಿ ಲ್ಯಾಂಡ್ ಆಗಿರೋದ್ರಿಂದ ಅದನ್ನ ಮಾತುಕತೆ ಮಾಡಿ ನೀವೇ ಯಾಕೆ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದಿತ್ತು ಅಂತ. ಯಾಕಂದ್ರೆ ಇದು ನೆಕ್ಸ್ಟ್ ಕೂಡ ಇದೇ ರೀತಿಯಾಗಿ ಆಗಬಹುದು. ಬೇರೆಯವರು ಆ ಲ್ಯಾಂಡ್ ಅನ್ನ ತೆಗೆದುಕೊಂಡಾಗ ಸ್ಮಾರಕವನ್ನ ಮತ್ತೆ ಏನಾದ್ರು ಮಾಡಬಹುದು. ಸೊ ನೀವೇ ಯಾಕೆ ಆ ಲ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರ ಅಥವಾ ಆಗ್ಲಿಲ್ವಾ ಹೇಳಿ ಸರ್? ನಾವಂದ್ರೆ ಈಗ ಸರ್ಕಾರನೇ ಪ್ರಯತ್ನ ಪಡ್ತೇವೆ. ಸರ್ಕಾರ ನಿಮ್ಗೆ ಕೊಟ್ಟಿತ್ತಲ್ಲ ಸರ್, ಈಗ 5 ಕೊಟ್ಟಿರೋದ್ರಿಂದ ನೀವು ನೆಕ್ಸ್ಟ್ ಇಲ್ಲಿ ನೀವೇನಾದ್ರು ಮಾಡ್ಬೋದಿತ್ತಲ್ಲ ಕುಟುಂಬದ ಪರವಾಗಿ ಅಂತ. ಅದೇನೆ ಇಲ್ಲೇ ಆಗ್ಬೇಕು ಅಂತ, ಸ್ಮಾರಕ ಇಲ್ಲೇ ಆಗ್ಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ. ಸರ್ಕಾರ ಅದಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. 2 ಎಕರೆ ಜಾಗಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. 2009 2010 ಅವಾಗ ಮಂಜೂರು ಮಾಡಿತ್ತು. ಅದೇ ಸರ್ಕಾರಕ್ಕೇನೆ ಕೊಂಡ್ಕೊಳಕ್ಕಾಗಿಲ್ಲ. ಯಾಕೆ ಕೊಂಡ್ಕೊಳಕ್ಕಾಗಿಲ್ಲ? ಏನ್ ಡಿಮಾಂಡ್ ಇತ್ತು ಸರ್? ಇಲ್ಲ ಹೇಳ್ತೀನಿ. ಯಾಕಂತಂದ್ರೆ ಅದು ನ್ಯಾಯಾಲಯ ಅಲ್ಲಿ ತೀರ್ಪು ಆಗೋವರೆಗೂ ಈ ತರ ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ. ನಾನು ವಿಡಿಯೋ ಕಳಿಸಿರೋದು ಅದರಲ್ಲಿ ಎಲ್ಲವೂ ಇದೆ, ದಯವಿಟ್ಟು ಅದನ್ನು ನೋಡಿ. ಅದರಲ್ಲಿ ಹೇಳ್ಕೊಂಡಿದ್ದೀನಿ. ನಾವು ಅಡ್ವೊಕೇಟ್ ಜನರಲ್ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ, ಕೇಳ್ಕೊಂಡಿದ್ದೀವಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ 10 ಎಕರೆ ಜಾಗದಲ್ಲಿ 10 ಎಕರೆ ಏನ್ ಕೇಸ್ ಹಾಕಿದಾರೋ ಅದರ ಇತ್ಯರ್ಥ ಆಗುವವರೆಗೂ ನಾವು ಇದನ್ನ ಕೊಡೋದಕ್ಕಾಗಲ್ಲ. ಅಷ್ಟಕ್ಕೂ ನಾವು ಕೇಳ್ಕೊಂಡಿದ್ವಿ. ಈ 2 ಎಕರೆ ಜಾಗ ಮಾತ್ರ ಸೆಪರೇಟ್ ಮಾಡಿ, ಸ್ವಲ್ಪ ಸೈಲೆಂಟಿಗೆ ಹಾಕಿರೋದು. ಈ 2 ಎಕರೆ ಜಾಗ ಮಾತ್ರ ನೀವು ಸೆಪರೇಟ್ ಮಾಡಿ. 8 ಎಕರೆ ಜಾಗದ್ದು ಏನ್ ಕೇಸ್ ನಡೀತಾ ಇದೆ ನಡೀತಾ ಇದೆ. 2 ಎಕರೆ ಮಾತ್ರ ದಯವಿಟ್ಟು ಇದಕ್ಕೆ ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ವಿ. ಆಗ ಇದು ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ರು, ಈ ತರ ಸೆಪರೇಟ್ ಮಾಡಿ ಕೊಡಕ್ಕಾಗಲ್ಲ. ಏನೇ ಇದ್ರು 10 ಎಕರೆ ಜಾಗಕ್ಕೆ ಏನೋ ಕೇಸ್ ಹಾಕಿದಾರೋ ಅದು ಸಂಪೂರ್ಣವಾಗಿ ಇತ್ಯರ್ಥ ಆದ ಮೇಲೆನೆ ಅದರಲ್ಲಿ 2 ಎಕರೆ ತಗೋಬಹುದು. ಅಷ್ಟಕ್ಕೂ ಗಣೇಶ್ ಅವರು ಹೇಳಿದ್ರು ಕೆಲವು ಭೇಟಿಗಳಲ್ಲಿ, 2 ಕೋಟಿ ಏನು ಸರ್ಕಾರ ಮಂಜೂರು ಮಾಡಿದೆ ಅದು ಗೀತಾಬಾದಿ ಅವರೇ ತಗೊಂಡ್ಬಿಟ್ಟು ಆ 2 ಎಕರೆ ಜಾಗ ಬಿಟ್ಕೊಟ್ರು ಅಂತಂದ್ರೆ ಅವರೇ ಅದನ್ನ ಕೇಸ್ ಹಾಕಿದ್ರು 10 ಎಕರೆ ಜಾಗ. ಆದ್ರೆ ಅವರು ಅದನ್ನ ಬಿಡ್ಲಿಲ್ಲ, ಅಂದ್ರೆ ಅದನ್ನ ತಗೊಳ್ಳಿಲ್ಲ. 2 ಕೋಟಿ ಅಥವಾ 2 ಎಕರೆ ಜಾಗ ಕೊಡ್ಲಿಲ್ಲ. ಯಾಕೆ? ಅದ್ ಮಾಡ್ಬೇಕು ಅಂತಂದ್ರೆ ಕೇಸ್ನ ವಿಡ್ರಾ ಮಾಡಿದ್ರು. ಕೇಸ್ನ ವಿಡ್ರಾ ಮಾಡಿದ್ರೆ ರಾತ್ರಿ ಅದನ್ನ ಮಿಕ್ಕಿದ 8 ಎಕರೆ ಜಾಗ ಮಾರ್ಬಿಟ್ರೆ ಅವನ್ ಭಯ ಹೇಳ್ಬೇಕು ಗೊತ್ತಿಲ್ಲ. ಅದು ಆಗ್ಲಿಲ್ಲ. ಇಷ್ಟಕ್ಕೂ ಆ ಜಾಗದ್ದು ಇತಿಹಾಸ ಇದೆ. ನಾನು ಹೇಳೋದ್ನಲ್ಲ, ನಾನು ಇದನ್ನ ಹೇಳ್ತಾ ಹೋದ್ರೆ ಪುಸ್ತಕ ಬರೀಬಹುದು. ಈ ಜಾಗ ಇಡೀ ಜಾಗನೇ ಸರ್ಕಾರ ವಶಪಡಿಸ್ಕೋಬಹುದಾಗಿತ್ತು. ಈ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಏನಿದೆ, ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷ. ಮನಸ್ಸು ಮಾಡಿದ್ರೆ ಅದನ್ನ ಪೂರ್ತಿ ವಶಪಡಿಸ್ಕೋಬಹುದು. ಯಾಕಂತಂದ್ರೆ ಅದು ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಜಾಗ. ಅದನ್ನ ತಾವು ಎಲ್ಲ ಓದಿದ್ರೆ ನಿಮಗೆ ಸ್ವಲ್ಪ ಇತಿಹಾಸ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ವಶಪಡಿಸ್ಕೋಬಹುದು. ಆ ಕೆಲಸ ಆಗ್ಲಿಲ್ಲ. ಸಾಕಷ್ಟು ಪ್ರಯತ್ನಗಳಾಗಿವೆ, ಸಾಕಷ್ಟು ಹೋರಾಟ ಆಗಿದೆ. ಅದು ಆಗದೆ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಹೇಳಿದ್ರೆ ನಾವು ಹೆಸರು. ಅದಕ್ಕೂ ನಾನು ಹೇಳದ್ನಲ್ಲ, ಪೂರ್ತಿ ವಿಡಿಯೋ ನೋಡ್ಬೇಕು. ಅದ್ರ ಸಾಕಷ್ಟು ಜಾಗಗಳನ್ನ ನೋಡಿ 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 ಆದ್ಮೇಲೆ ಕೊನೆಗೆ ನಾವು ಹೆಸರು ಅಲ್ಲಿಂದ ತುಂಬಾ ನೊಂದ್ಕೊಂಡ್ರು. ಅವ್ರು ಯಾರಿದಾರೋ ಅದನ್ನ ತಿಳ್ಕೊಂಡು ಪತ್ತೆ ಹಚ್ಚಿ ಮೊದಲು ಅವ್ರನ್ನ ಜೈಲಿಗೆ ಹಚ್ಚಿಸಿ ಅಂತ ಹೇಳಿದ್ರು. ರಾಜಕೀಯ ವ್ಯಕ್ತಿಗಳು ಮಾಲ್ ಮಾಡೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳಿ? ನೋಡಿ, ಯಾರೇ ಇದ್ರು ಅವ್ರಿಗೆ ನಿಜ ಹೇಳ್ತೀನಿ, ಮನಸಾರ ಹೇಳ್ತೀನಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾಕಂತಂದ್ರೆ ಇದು ನೋಡಿ, ಈಗ ಕಾನೂನುಬದ್ಧವಾಗಿ ಯೋಚನೆ ಮಾಡಕ್ ಹೋದ್ರೆ ಅದು ಜಾಗ ಯಾರು? ಅದು ಈಗ ಬಾಲಣ್ಣ ಅವ್ರ ಕುಟುಂಬದವ್ರದೇ ಜಾಗ. ಅವ್ರು ಏನ್ ಇಷ್ಟಪಡ್ತಾರೋ ಅದು ಆಗಿದೆ ಅನ್ನೋದ್ರಲ್ಲಿ ಒಂದ್ ಕಡೆ ನಾವು ಯೋಚನೆ ಮಾಡ್ತೀವಿ. ಇನ್ನೊಂದ್ ಕಡೆ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜಾಗ ಅದು, ಅಷ್ಟು ಸ್ಮಾರಕ, ಸಮಾಧಿ ಜಾಗ ಇದೆ. ಅದು ಏಕಾಏಕಿ ನೀವು ಈ ತರ ತೆರವುಗೊಳಿಸಿದ್ರೆ ಹೇಗೆ?
ಇದು ಅನ್ಯಾಯ, ಇದು ದೊಡ್ಡ ದುರಂತ. ಇದು ಆಗ್ಬಾರ್ದಾಗಿತ್ತು. ಹಾಗಾಗಿ ಅದು ಆಮೇಲೆ ಅವ್ರಿಗೆ ಗೊತ್ತು ಇತ್ತು ಇದು ಜನಗಳಿಗೆ ದುಃಖ ಆಗುತ್ತೆ, ಬೇಸರ ಪಡ್ಕೊಳ್ತಾರೆ, ಆದ್ರೂ ಕೂಡ ಮಾಡಿದ್ದಾರೆ ಅಂತಂದ್ರೆ ಏನಂತ ಆ ತರದ ಒಂದು ದುರ್ಬುದ್ಧಿಗೆ ಏನಂತ ಹೇಳಿ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರು ಅಂತ ದಯವಿಟ್ಟು ಪತ್ತೆ ಹಚ್ಚಿ ಶಿಕ್ಷೆ ಆಗೋ ತರ ನಾವೆಲ್ಲರೂ ನೋಡ್ತೀವಿ. ಸರ್, ಈಗ 1 ವರ್ಷದ ಹಿಂದೆ ಅವರ ವಿಷ್ಣು ಅಭಿಮಾನಿ ಅವರಿಗೆ ಒಂದು ಲೆಟರ್ ಹೋಗುತ್ತೆ, ಕೋರ್ಟಿಂದ ನೋಟಿಸ್ ಲೆಟರ್ ಹೋಗಿರುತ್ತೆ, ಅಂದ್ರೆ ಯಾರು ಕೂಡ ಎಂಟ್ರಿ ಆಗಬಾರ್ದು ಪರ್ಮಿಷನ್ಸ್ ಇಲ್ಲದೆ ಅಂತ. ಆ ನೋಟಿಸ್ ನಿಮ್ಗೂ ಬಂದಿತ್ತ, ನಿಮ್ಮ ಫ್ಯಾಮಿಲಿಗೆ ಬಂದಿತ್ತ? ಇಲ್ಲ, ಅಭಿಮಾನಿಗಳು ಆಮೇಲೆ ಕೋರ್ಟ್ ಅದನ್ನ ಅವರು ಮಾಡಿರ್ತಕ್ಕಂತ ಅವರು ಅದ್ ಗಮನಕ್ಕಿತ್ತ ಸರ್ ನಿಮ್ಗೆ? ನಾನು ಅದಕ್ಕೆ ಮೀಟಿಂಗ್ ಅಲ್ಲಿ ಮಾತಾಡಿದ್ದೀನಿ. ನಾನು ನ್ಯಾಯಾಧೀಶರನ್ನು ಕೇಳ್ಕೊಂಡಿದ್ದೀನಿ. ಸರ್, ಒಂದು ನೇರವಾದ ಪ್ರಶ್ನೆ, ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಕ್ ಆಗೋದಿಲ್ವಾ? ಅಲ್ಲ, ಈಗ ನೀವು ಎಲ್ಲೇ ಮಾಡಿದ್ರು ಕೂಡ ನೀವು ಇಲ್ಲೇ ಮಾಡ್ಬೇಕು ಅಂತ ಏನಿತ್ತು ಹೇಳಿ ಮಾತಾಡಿದ್ದು? ಭಾವನಾತ್ಮಕವಾಗಿ ಒಂದು ಯಾಕಿತ್ತು ಹೇಳಿ? ಅಲ್ಲಿ ಅವರ ಅಂತ್ಯಕ್ರಿಯೆ ಆಗಿದೆ ಅಲ್ವಾ? ಈ ಕಂಠೀರವದಲ್ಲಿ ಮಾಡಿದ್ರೆ ಏನಿದೆ ಈಗ? ನೀವು ಮೈಸೂರಲ್ಲಿ ಮಾಡಿದ್ರಲ್ಲ, ಮೈಸೂರಲ್ಲಿ ಮಾಡಿದ್ದಕ್ಕೂ ಆಮೇಲೆ ಅಲ್ಲಿ ಅಪ್ಪವ್ರ ಅಸ್ಥಿ ಕೂಡ ಇದೆ, ವಿಭೂತಿ ಕೂಡ ಇದೆ. ವಿಭೂತಿ ಅಂತಂದ್ರೆ ಈ ಹಚ್ಕೊಳ್ಳೋ ವಿಭೂತಿ ಅಸ್ಥಿ ಇದೆ, ಭಸ್ಮ ಇದೆ. ಸರ್, ಇಲ್ಲಿ ಆ ಭಸ್ಮ ಎಲ್ಲಿತ್ತು ಸರ್? ಅಂದ್ರೆ ಸಮಾಧಿ ಒಳಗಡೆ ಇಟ್ಟಿದ್ದು, ಅದರ್ವೈಸ್ ಅಲ್ಲ, ಅದು ಸಂಸ್ಕಾರ ಆಗಿತ್ತು, ಅಂತ್ಯ ಸಂಸ್ಕಾರ ಆಗಿತ್ತು. ಸೊ ಅದಾದ್ಮೇಲೆ ನೀವು ಅದನ್ನ ದಹನ ಆಗಿತ್ತು, ಸಂಸ್ಕಾರ ಕೂತ್ ಹಾಕಿದ್ದಲ್ಲ. ಗೊತ್ತಾಯ್ತು ಸರ್. ಕ್ಷಮಿಸಿ, ಆ ಪದವನ್ನು ಈಗ ಅಲ್ಲಿ ಅಸ್ಥಿ ಇಲ್ವೇ ಇಲ್ವಲ್ವಾ? ಹೇಳಲೇಬೇಕಾದ ಪರಿಸ್ಥಿತಿ ಬರ್ತದೆ. ಸರ್, ಈಗ 2 ವರ್ಷದ ಹಿಂದೆನೆ ಬಾಲಣ್ಣ ಅವ್ರ ಸಮಾಧಿನೂ ಅವರೆಲ್ಲ ತೆಗೆದು ಬಿಟ್ಟಿದ್ರು, ಎಲ್ಲ ನೆಲಸಮ ಮಾಡ್ಬಿಟ್ಟಿದ್ರು. ಸೊ ಅವಾಗ್ಲೇ ಎಲ್ಲೋ ಒಂದು ಹಿಂಟ್ ಸಿಕ್ಕಿತ್ತು ಎಲ್ರಿಗೂ ಕೂಡ. ಈಗಲೂ ಕೂಡ ರಾತ್ರಿ ವಿಷ್ಣು ಸರ್ ಸಮಾಧಿನೂ ಕೂಡ ಏನಾದ್ರೂ ಮಾಡ್ಬಿಡ್ಬೋದು ಇವ್ರು ಅಂತ. ಯಾಕಂದ್ರೆ ತಂದೆ ತಾಯಿ ಸಮಾಧಿನೇ ಬಿಟ್ಟಿಲ್ಲ ಅವರು ಕಮರ್ಷಿಯಲ್ ಮಾಡ್ಕೊಳ್ಳೋದಕ್ಕೆ, ಮಾಡ್ಕೊಂಡು ಇದ್ ಮಾಡ್ಕೊಳ್ಳೋದಕ್ಕೆ. ಎಷ್ಟು ದುರಾಸೆ ಅವ್ರಿಗಿದೆ ಅಂತ ಅವಾಗ್ಲೇ ತುಂಬಾ ಜನ ಮಾತಾಡಿದ್ರು. ಸೊ ಯಾಕೆ ಅಲರ್ಟ್ ಆಗ್ಲಿಲ್ವಾ ಸರ್ ಫ್ಯಾಮಿಲಿ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು? ಯಾವತ್ತೋ ಇದಕ್ಕೂ ಕೂಡ ಅದೇ ತರ ಪರಿಸ್ಥಿತಿ ಬರುತ್ತೆ, ಇದನ್ನು ರಿಮೂವ್ ಮಾಡ್ಬಿಡ್ತಾರೆ ನೋಡಿವಾ, ಅಂದ್ರೆ ತಂದೆ ತಾಯಿಗೆ ಗೌರವ ಕೊಡದೇ ಇರೋರು. ಅದು ಒಂದ್ ಕಡೆ ಆಯ್ತು ವಿಷಯ. ಬಾಲಣ್ಣ ಅವ್ರ ಮೇಲೆ ಧೀಮಂತ ಕಲಾವಿದರು, ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ, ಗೌರವ ಇದೆ. ಅದ್ರ ಜೊತೆಗೆ ಅಪ್ಪ ಅವ್ರಿಗೆ ಅಭಿಮಾನದ ಬರಗ ಆಮೇಲೆ ಅಭಿಮಾನಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಪ್ರತಿ ವರ್ಷ ಅಲ್ಲಿ ಬಂದು ಹೋಗುವ ಸಂಖ್ಯೆ ಏನಿತ್ತು ತುಂಬಾ ಹೆಚ್ಚಿತ್ತು. ಹಾಗಾಗಿ ಅದು ಇವ್ರಿಗೆ ಆತರ ಮಾಡ್ತಾರೆ ಅಂತ ಯಾವತ್ತೂ ಸರ್, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೆ? ಈಗ ಆಗಿದ್ದು ಇಷ್ಟೆಲ್ಲ ಆಗಿದೆ ಬೆಳವಣಿಗೆ, ಮುಂದೆ ನಡೆ ಹೇಗಿರುತ್ತೆ? ನಿಮ್ಮ ಕುಟುಂಬದಿಂದ ಏನೆಲ್ಲ ನಿರ್ಧಾರ ಕೈಗೊಳ್ತೀರಾ? ಅಂದ್ರೆ ಇನ್ ಮುಂದೆ ಅವ್ರ ಹೆಸರನ್ನ ಮೆರೆಸೋ ರೀತಿ ಇರ್ಬೇಕು ಸರ್. ಈ ತರ ನೀವೆಲ್ಲ ಅಭಿಮಾನಿಗಳು ಕೇಳ್ಕೊತಿರೋದು, ಬರೀ ವಿವಾದಕ್ ಬಳಸ್ಕೊಂಡ್ವಿ, ಅವ್ರ ಆತ್ಮಕ್ ಶಾಂತಿನೇ ಸಿಕ್ಕಿಲ್ವೇನೋ ಅಂತ ನೆನೆ ಕಣ್ಣೀರ್ ಹಾಕ್ತಾ ಇದ್ರು. ಎಷ್ಟೋ ಜನ ಹೆಣ್ಮಕ್ಳು ಹಬ್ಬ ಹರಿದಿನ ಬಿಟ್ಟು ಓಡ್ ಬಂದಿದ್ರು ಅಲ್ಲಿಗೆ. ಅವ್ರ ಹೆಸರು ಮೆರೆಸ್ಬೇಕು, ಆ ರೀತಿ ಅವ್ರ ಹೆಸರು ಬರ್ಬೇಕು. ಬಿಟ್ಟು ಪ್ರತಿ ಸಲ ವಿವಾದ 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 ಅನ್ನೋದು ಚೆನ್ನಾಗಿಲ್ಲ ಅನ್ನೋದು ಎಲ್ರೂ ಒಂದು ಇದು ಸರ್. ಅದಕ್ಕೆ ಒಂದು ಅಂತ್ಯ ಬರ್ಬೇಕು. ನೋಡಿಮ್ಮ, ಈಗ ಮೈಸೂರಲ್ಲಿ ಆಗಿರ್ತಕ್ಕಂಥ ಸ್ಮಾರಕ ಆಗಿದೆ, ಅದು 5 ಎಕರೆ ಜಾಗದಲ್ಲಿ ನನಗೆ ಗೊತ್ತಿಲ್ಲ, ಆದ್ರೆ ಬಹುಶಃ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮಾರಕ. ಬಹುಶಃ ಯಾವ ಕಲಾವಿದರಿಗೂ ಆ ತರದೊಂದು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕ ಆಗಿದ್ರು ಕೂಡ ಅದು ಬೆಳೆಯಲಿಕ್ಕೆ ಅಷ್ಟು ಇರಬಹುದು. ಅಷ್ಟು ಸೂಕ್ತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸ್ಮಾರಕ ಆಗಿದೆ. ಒಂದು ಅಲ್ಲಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಬೇಕು ಅನ್ನೋದು ಕೂಡ ನಮ್ಮ ಕನಸು. ಅದು ಕೂಡ ಜಂಟಿ ಯೋಜನೆ. ಇಲ್ಲಿ ವ್ಯಾಪಾರೀಕರಣ ಇಲ್ಲ. ಇವತ್ತು ಯಾವ ಒಂದು ನ್ಯಾಯಪತ್ರ ಕೂಡ ನಮ್ಮ ಜೋಬಿಗೆ ವೈಯಕ್ತಿಕ ಕುಟುಂಬಕ್ಕೆ ಹೋಗೋದು ಇಲ್ಲ, ನಮಗದು ಬೇಡವೂ ಬೇಡ. ಅದು ಜಂಟಿ ಯೋಜನೆ, ರಾಜ್ಯ ಸರ್ಕಾರದ ಜಾಗ, ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ. ಅದು ಆಗಬೇಕು. ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಅದು ಅಪ್ಪವರ ಹೆಸರಲ್ಲಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಆಗಬೇಕು ಪ್ರಯತ್ನ ಪಡ್ತಾ ಇದ್ದೀವಿ. ಒಂದಿಷ್ಟು ಸಮಸ್ಯೆ ಇದೆ, ಅಲ್ಲಿ 3 ಕೋರ್ಟ್ ಕೇಸ್ ಇದೆ. ಅದು ಇತ್ಯರ್ಥ ಆಗಬೇಕು, ನಾವು ಪ್ರಯತ್ನ ಪಡ್ತಾನೆ ಇದ್ದೀವಿ. ಅದಾದ್ರೆ ನಾವು ಪ್ರಧಾನಿಯವರನ್ನ ಭೇಟಿ ಮಾಡ್ತೀವಿ, ಅದು ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಅದಾದ್ರೆ ನೀವು ಹೇಳೋದ್ರಲ್ಲ ನಡೆಸೋ ರೀತಿಯಲ್ಲಿ ಅದಾಗುತ್ತೆ. ಎರಡನೇದಾಗಿ ಕರ್ನಾಟಕ ರತ್ನ ಹೇಳಿದ್ವಿ, ಪದ್ಮ ಪ್ರಶಸ್ತಿ ಇದೆ,
ಇದೆಲ್ಲೂ ನಾವೆಲ್ಲರೂ ಸೇರಿ ಪ್ರಯತ್ನ ಪಡುವಂಥದ್ದು. ಇದು ನಾನು ಎಲ್ರ ಪರವಾಗಿ ನಾನು ಕೇಳ್ಕೊಂಡೆ. ಹಾಗಾಗಿ ಅದಾದ್ರೆ ಅದು ಒಂದು ಸೂಕ್ತ ರೀತಿಯಾದ ಒಂದು ಗೌರವ ಸಲ್ಲಿಸ. ಇದನ್ನ ಆವಾಗೆ ಕೇಳ್ಕೊಳ್ಳೋದು ಅಂತ, ಆದ್ರೆ ಯಾವಾಗ ಕೆಲವರು ಅದನ್ನ ಮರ್ತಿರ್ತಾರೆ ಅದನ್ನ ಜ್ಞಾಪಿಸ್ಕೊಳ್ಳೋದು. ಈಗ ನಾನು ಸ್ವಚ್ಛತೆ ಕೆಲಸ ಮಾಡ್ತೀನಿ, ಅಭಿಯಾನ ನಡೆಸ್ತೀನಿ, ಕೇಳ್ಕೊತೀನಿ ನಾನು. ಯಾಕೆ ಕೇಳ್ಕೋಬೇಕು ಅಂತಂದ್ರೆ, ಯಾಕೆ ಕೇಳ್ಕೋಬೇಕು? ಓ ಸರಿ, ಇದು ಒಂದು ವಾದದ ಒಂದು ವಿಷಯ ಆಗ್ಬಹುದು. ಯಾಕೆ ಕೇಳ್ಕೋಬೇಕು? ಸ್ವಚ್ಛ ಮಾಡೋ ಜವಾಬ್ದಾರಿ ಮೇಲೆ. ಯಾಕೆ ರಸ್ತೆಗಳು ಗುಂಡಿಗಳು ಇರ್ತವೆ, ಅದು ಸರಿಯಾದ ರಸ್ತೆ, ಚೆನ್ನಾಗಿ ಸುರಕ್ಷಿತವಾಗಿರತಕ್ಕಂಥ ರಸ್ತೆಗಳು ಇರೋ ಜವಾಬ್ದಾರಿ. ಆದ್ರೂ ಕೂಡ ಅದು ಎಲ್ಲಿ ಅದು ಗಮನ ಇಲ್ವೋ ಅವಾಗ ಗಮನ ಸೆಳೆಸೋ ಕೆಲಸ ಮಾಡಬೇಕು. ನಾನು ಅದನ್ನ ಮಾಡ್ತೀನಿ. ನಾನು ತುಂಬಾ ಶ್ರದ್ಧೆಯಿಂದ ಅದನ್ನ ಕಳಕಳಿಯಿಂದ ಕೈ ಜೋಡಿಸಿ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಇದು ಕೂಡ ನಾನು ಕೇಳ್ತೀನಿ. ಇದರಲ್ಲಿ ಯಾರ ಮೇಲೂ ಆರೋಪ ಇಲ್ಲ, ದೂಷಿಸ್ತಾರೆ ಯಾರು, ಪ್ರೀತಿಯಿಂದ ಕೇಳ್ತೀನಿ ಅಷ್ಟೇ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.